ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕರಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಸೊ ವೆಲ್ಕಮ್ ಮಾಡಬೇಕು. ನಮಸ್ಕಾರ ಎಲ್ಲರೂ ಸಕ್ಕರಾಗಿದ್ದೀರಾ? ಸೊ ನನ್ನ ಚಾನಲ್ ವೀಡಿಯೋ ಸ್ಟಾರ್ಟ್ ಮಾಡಲ್ಲ. ಸೊ ನೀವು ನೋಡ್ತಿದ್ದೀರಾ ಮೊಟ್ಟೆ ಬಿಡ್ತಾ ಇದ್ದೀನಿ. ಮೊಟ್ಟೆ ಬಿಡಿಸಿ ಅಬ್ಬ ಏನು ಮಾಡಿ ಅಂದ್ಬಿಟ್ಟು ಮೊಟ್ಟೆ ಒಂಚೂರು ಯಾವ್ದಾದ್ರು ಒಂದು ಗ್ರೇವಿ ಮಾಡಿ ದಬಕಣ ಅಂದ್ಕೊಂಡು ಶುರು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಬಟ್ಟೆ ಒಗೆದಿದೆ. ಒಗ್ದು ಒಗಿತಾನೇ ತಿಂದಿದ್ದೀನಿ. ಪೂರ್ತಿ ಅನ್ಸ್ಬಿಟ್ಟಿದೆ. ವಾಷಿಂಗ್ ಮಿಷನ್ ರೆಡಿ ಮಾಡ್ಸೋಕ್ಕಾಗಿಲ್ಲ. ಸೊ ಬನ್ನಿ ಮೊಟ್ಟೆ ಗ್ರೇವಿ ಮಾಡೋಣ. ಇದಕ್ಕೆ ಮೊಟ್ಟೆನ ಬಿಡಿಸಿಕೊಂಡಿದ್ದೀನಿ. ಈಗ ಅದನ್ನು ಸ್ಲೈಸ್ ಮಾಡಿ ಇಟ್ಕೋತಾ ಇದ್ದೀನಿ. ಓ ಮೈ ಗಾಡ್, ಒಲೆ ಮೇಲೆ ಆಲ್ರೆಡಿ ಪಾತ್ರೆ ಇಟ್ಟಿರೋದು ನೆನಪೇ ಇಲ್ಲ, ಮರೆತು ಹೋಗ್ಬಿಟ್ಟಿದೆ ಒಲೆ ಮೇಲೆ. ಸೊ ಪಾತ್ರೆ ಇಟ್ಟಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂಚೂರು ಆ ಕಡೆ ಸರ್ಕ್ ಅಂತ ಮಿಕ್ಸ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಒಂಚೂರು ಅರ್ಶಿನ ಹಾಕೊಳ್ಳಿ. ಅದರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಳ್ಳಿ. ಪಿಂಕ್ ಸಾಲ್ಟ್ ಇದ್ರೆ ಬೆಟರ್ ಅನ್ಸುತ್ತೆ. ಒಂಚೂರು ಉಪ್ಪು ಹಾಕೊಳ್ಳಿ. ಈ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ವೆಯ್ಟ್ ಮಾಡಿ. ಏನು ಮಾಡೋದಿಲ್ಲ ರೀ, ಸಿಂಪಲ್. ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಹಾಕೊಳ್ಳಿ. ತಳ್ಕೊಂಬಳಕ ಅಂತ ಚೆನ್ನಾಗಿ ಹಿಂದೆ ಮುಂದೆ ಚೆನ್ನಾಗಿ ಸಿಟ್ಟಪಟ್ಟ ಅಂತ ಸಿಡಿಯೋಗಿ ಸ್ವಲ್ಪ ಅದನ್ನು ಬೇಯಿಸ್ಕೊಬಿಡಿ. ಉರಿ ಜಾಸ್ತಿ ಕೊಟ್ಬಿಟ್ಟು ನೀವು ಮುಚ್ಚಿಡ್ಲಿಲ್ಲ ಅಂದರೆ ಬಡ್ ಅಂತ ಸಿಡಿದ್ಬಿಡುತ್ತೆ ಮೊಟ್ಟೆ. ಸೊ ನೋಡಿಕೊಂಡು ಬೇಯಿಸಿ. ಅದ್ರ ಜೊತೆಗೆ ಸ್ವಲ್ಪ ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿಕಾಯಿ, ಈರುಳ್ಳಿನ ಹಾಕೊಳ್ಳಿ. ಸೋತ್ತ ಹಾಕೊಂಡು ಒಂದೆರಡು ನಿಮಿಷ ಮುಚ್ಚಿಟ್ಟು ಬೇಯಿಸಿ. ಹೆಂಗೆ ರೋಸ್ಟ್ ಆಗಿರುತ್ತೆ ಅಂತ ನೋಡಿ. ಆಮೇಲೆ ನೆಕ್ಸ್ಟ್ ಒಂದು ಸೈಡ್ ಈಗ ಚಿಚ್ ಅಂತ ರೋಸ್ಟ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಅದನ್ನು ಉಲ್ಟಾ ಮಾಡಿ ಫ್ರೆಂಡ್ಸ್. ಅಣ್ಣಂದಿರ ಅಕ್ಕದಿರ ಫಸ್ಟ್ ಉಲ್ಟಾ ಮಾಡ್ಬೇಕಾದ್ರೆ ನೋಡ್ಕೊಂಡು ಉಲ್ಟಾ ಮಾಡಿ. ಉರಿ ಕಡಿಮೆ ಇಟ್ಟು ಉಲ್ಟಾ ಮಾಡಿ. ಯಾಕಂದರೆ ಮೊಟ್ಟೆ ಡೇಂಜರು. ಒಂದೊಂದ್ಸಲ ಸಿಡಿದ್ರೆ ಮನೇನೆ ಬ್ಲಾಸ್ಟ್ ಆಗಬೇಕು, ಹಂಗೆ ಸಿಡಿಯುತ್ತೆ ತರಿದ್ರೆ ಅದು. ಈ ಮೊಟ್ಟೆ ಐಟಮ್ ಮಾಡಬೇಕು ಅಂದ್ರೆ ಬೇಜಾರು. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಪುನಃ ಚೆನ್ನಾಗಿ ಬೇಯಿಸಿ. ಇವಳು ಯಾಕಪ್ಪ ಆ ಕಡೆಯಿಂದ ಕಡೆ ಓಡಾಡ್ತಿದ್ದಾಳೆ ಅನ್ಕೋಬೇಡಿ. ನಮ್ಮ ಹೆಣ್ಮಕ್ಳು ಕಷ್ಟ ನಿಮ್ಗೆ ಗೊತ್ತಿಲ್ಲ. ಕೆಲಸ ಅಲ್ಲಿ ಇಲ್ಲಿ ಎಲ್ಲಿ ಮುಟ್ಟಿದ್ರು ಕೆಲಸ ಇದ್ದೇ ಇರುತ್ತೆ. ಸೊ ಈ ಮೊಟ್ಟೆ ಬೇಯದ್ರೊಳಗೆ ನನ್ನ ಒಳಗೆ ಅನ್ನ ತಿನ್ನಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಬೆಂಡೆಕಾಯಿ ಸಂಬರಿ ಒಂಚೂರು ಅನ್ನ ತಿನ್ನಿಸ್ಬಿಡೋಣ. ಸೊ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ಮೊಟ್ಟೆದೇನಿದೆ ಅದನ್ನು ಚೆಕ್ ಮಾಡೋಣ. ನೋಡಿ ಇದು ಅಂದರೆ ಸ್ಟ್ರೀಟ್ ಫುಡ್ಡಲ್ಲಿ ಮಾಡ್ತಾರಲ್ಲ ಹಂಗಿದೆ ಫ್ರೆಂಡ್ಸ್. ನೋಡಿ ಹತ್ರದಿಂದ ನೀವು ಹೆಂಗಿದೆ ಅಂತೀರಾ. ನೋಡ್ತಾ ಇದ್ರೆ ಅನ್ಸುತ್ತೆ ಆ ಥರ ಟೇಸ್ಟ್ ಇದೆ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ಹಿಂಗೆ ಸ್ಟ್ರೀಟ್ ಫುಡ್ ಥರ ಇದೆ. ಇದು ಮಜಾ ಅಂದರೆ ನೋಡಿ ಫ್ರೆಂಡ್ಸ್, ಎಷ್ಟು ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಸಿ ಅಂದ್ರೆ ಈಸಿ, ಖಾರವಾಗಿ ಟೇಸ್ಟಿಯಾಗಿರುತ್ತೆ. ನನ್ನ ರೆಕಾರ್ಡ್ಗೆ ನನ್ನ ಮಗ ತುಂಬ ಡಿಸ್ಟರ್ಬೆನ್ಸ್ ಕೊಡ್ತಿದ್ದಾನೆ. ಬಟ್ ಏನು ಮಾಡೋದು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಡ್ಜಸ್ಟ್ ಮಾಡ್ಕೊಬಿಡಿ. ಒಂಚೂರು ಬೈಕೊಬಿಡಿ. ಯಾವ ರೆಕಾರ್ಡ್ ಮಾಡ್ತಾರೆ ಮಕ್ಕಳು ವಯಸ್ಸಲ್ಲ ಸಿ ರೆಕಾರ್ಡ್ ಮಾಡ್ತಾಳೆ ಅಂತ ಬೈಕೊಬಿಡಿ ಫ್ರೆಂಡ್ಸ್. ನೋಡಿ ಸ್ಟ್ರೀಟ್ ಫುಡ್ಡು ಸಾಕಾಗಿರುತ್ತೆ. ಹೊರಗಡೆ ಹೋಗಿ ತಿಂದು ದುಡ್ಡು ಕೊಟ್ಟು ಹಾಳು ಮಾಡೋದಕ್ಕಿಂತ ಇದನ್ನು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ತಿಳಿಸಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ನೀವು ಬಯಲಿ ನೀರು ಬರ್ತಿರ್ಬೇಕಲ್ಲ, ನಿಮಗೆ ಸಾಕಲ್ವದಲ್ಲ ಬಯಲಿ ನೀರು ಬರ್ತಿದ್ದಲ್ಲ. ಎಲ್ಲರೂ ಒರೆಸ್ಕೊಡಿ, ಸುರಿಸ್ಕೊಡಿ, ಟ್ರೈ ಮಾಡಿಬಿಟ್ಟು ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಟೇಸ್ಟು ಅಂತ. ಗಡೆ ನಿಂತಿರೋ ನಮ್ಮ ಟಾಮು ಗುಜ್ಜೋಲ್ ಸುರುತ್ತಿದೆ ಫ್ರೆಂಡ್ಸ್. ಈರುಳ್ಳಿ ಎಸೆನ್ಸ್ ಹಾಕಿನಿ, ಸಖತ್ತು ಟೇಸ್ಟ್ ಇದೆ. ಕನ್ನಡ ಕಸೋತಿದ್ರೆ ಸಖತ್ತಾಗಿರುತ್ತೆ. ಯಾವ ಸ್ಟ್ರೀಟ್ ಫುಡ್ ಮಾಡಿದ್ರು ಇದು ನೋಡ್ಕೊಂಡು ಕಾಫಿ ಮಾಡಿದೆ. ಅವನೇ ಮಾಡಿದ ಡಬ್ಬಲ್ ಸಖತ್ತಾಗಿದೆ. ಕಾಲಲ್ಲಿ ಹಸಿಮೆಣಸಿನಕಾಯಿ ಹಾಕಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಸೂಪರ್, ಮಸ್ತಾಗಿದೆ. ಅವನೇನು ಕಷ್ಟ ಬಗ್ಗೆ ಫೋನ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಕಬ್ಬಿ ನನ್ನ ಫೋನ್ ಮಾಡ್ಕೊಂಡು ಹಾಗೆ ನನ್ನ ಮಕ್ಕಳ ಶಾಲೆಗೆ ತಂದೆ ಗಾವೆಗಳನ್ನು ಕೇಳಿ ಖುಷಿ ಪಡಿ. ಸೊ ಬನ್ನಿ ಲಕ್ಷ ಮೇಡಮ್. ಏನು ಆಗುತ್ತೆ ಈ ಹೋಗುತ್ತೆ ಗೊತ್ತಾಗದಲ್ಲಿ ಹೇಳ್ಕೊತಾರೆ. ಏನ್ ತಾಗಿನಿ ನಿನ್ನೆಯಿಂದ ಓಡ್ಬೇಡ ಬೀಳ್ತೀಯಾ, ಬಿದ್ದರೆ ಏಟ್ ಮಾಡ್ಕೋತೀಯ ಅಂತ. ಹಾಗೆ ಒಂದದಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮನೆ ವಾಷಿಂಗ್ ಮಿಷಿನ್ ಕೆಟ್ಟೋಗೋದ್ರಿಂದ ನನ್ನನ್ನು ಬೆಂಡ್ ಎತ್ತಿಸ್ತಿದೆ. ಬಟ್ಟೆ ಒಗಿಬೇಕು. ಸೊ ವಾಷಿಂಗ್ ಮಿಷಿನ್ ರೆಡಿ ಇಲ್ಲ, ಕೈಯಲ್ಲೇ ಉಜ್ಬೇಕು. ಅದಕ್ಕೆ ಇಲ್ಲಿ ಬಂದು ಈ ತರಲೆ ತಂಟೆಗೆ ಬೇರೆ ನನ್ನ ಮಕ್ಕಳದು. ಇಲ್ಲಿ ನೋಡಿ, ನೀನು ಯಾಕಮ್ಮ ಉಜ್ತೀಯ, ನಾನು ನಿನ್ನ ಮಗಳಿದ್ದೀನಿ, ನಾನು ಕೆಲಸ ಮಾಡ್ಕೊಡ್ತೀನಿ ಬಾ ಅಂತ ಕೂತ್ಕೊಂಡು ಬಟ್ಟೆ ಒಗಿತಿದೆ ಇದು. ಅಯ್ಯೋ, ಅದಕ್ಕೆ ಹೇಳೋದು ಹೆಣ್ಮಕ್ಳು ಬೇಕು ಅಂತ ಫ್ರೆಂಡ್ಸ್. ನೋಡಿ ಅದು ಯಾರ ಬಟ್ಟೆ, ಅವಳ ಬಟ್ಟೆನೇ ಒಕ್ಕತ್ತಿದ್ದಾಳೆ ಫ್ರೆಂಡ್ಸ್. ನೋಡಿ, ಅಯ್ಯೋ ಸೊ ಕ್ಯೂಟಲ್ಲ. ನೀವು ನೋಡಿ ತಾರಲೆ ಮುಂಡದೆ ಇದು ಇದೆಯಲ್ಲ, ಇದು ತುಟ್ಟುತ್ತಾರಲ್ಲ ಇದು. ನೋಡಿ ಆ ಬಕೆಟ್ ತಗೊಂಡು ತಲೆ ಮೇಲೆ ಹಾಕ್ಕೊಂಡು ಇವರಿಬ್ರು ಗೋಳಿಂದ ನಾನು ಬಟ್ಟೆ ಇವತ್ತು ಒಗಿತೀನಾ ಅಂದ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್, ನಮ್ಮದು ಬಾಸ್ ಕಂಪ್ನಿದು ವಾಷಿಂಗ್ ಮಿಷಿನ್ನು ಅದ್ರದ್ದೇನಾದರೂ ಬೋರ್ಡ್ ಎಲ್ಲರೂ ಸಿಕ್ಕರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಅಲ್ಲಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಈ ಒಂದು ರಾಶಿ ಬಟ್ಟೆನ ನಾನು
ರೆಡಿ ಮಾಡೋದಕ್ಕೆ ತಗೊಂಡ ಟೈಮು 4 ಅವರ್ ಫ್ರೆಂಡ್ಸ್, ಓನ್ಲಿ ಜಸ್ಟ್ 4 ಅವರ್ ಅಷ್ಟೇ. ನೀವು ಎಷ್ಟು ಅವರ್ ತಗೋತೀರ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಏನೇನೋ ಹೇಳಲ್ಲ, ಜಸ್ಟ್ ಇವತ್ತು ಏನೇನೋ ಹೇಳಲ್ಲ, ಜಸ್ಟ್ ಚಿಟ್ಚಾಟು ಇಂಟರ್ವ್ಯೂ ವಿತ್ ಸಮ್ ಪೊಲಿಟಿಷಿಯನ್. ಈ ರಾಜ್ಯ ನೋಡಿ ತನ್ನೆರಡನೇ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವತ್ತಿನ ಇಂಟರ್ವ್ಯೂಗಳು ಆ ಟೈಮಲ್ಲಿ ಮಕ್ಕಳು ಕೂಡ ಕೋಟೆಗಳು ಎಷ್ಟು ಹಿಂಸೆ ಕೊಟ್ಟಿರುತ್ತೆ ಅಂದರೆ ಕೂಡ ಅನ್ಸುತ್ತೆ. ಆದರೆ ಈಗ ಅದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ನಗು ಬರ್ತಿದೆ. ಫ್ರೆಂಡ್ಸ್, ನೀವು ಎಂಜಾಯ್ ಮಾಡಿ. ನೋಡಿ, ಅದು ಅವಳು ತಗೊಂಡು ಮುಚ್ಕೊತಾ ಇದ್ದಾಳೆ. 3 ವರ್ಷದ ಮಗು ಅವಳು ತಗೊಂಡು ಮುಚ್ಕೊತಿದ್ದಾಳೆ, ಕ್ಲೀನ್ ಮಾಡ್ಕೊತಿದ್ದಾಳೆ. ನನಗೆ ಮಾಡ್ತಾರೆ, ನೀನು ಫೋಟೋ ತೆಗಿಬೇಡ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅವಳು ಅವಳ ಚಪ್ಪಲ್ನ ಕ್ಲೀನ್ ಮಾಡ್ಕೊತಿದ್ದಾಳೆ. ಅಯ್ಯೋ, ಇವೆಲ್ಲ ನೋಡ್ತಿದ್ರೆ ನಿಮ್ಗೂ ಇಂಥ ಮಗು ಬೇಕು ಅನ್ಸುತ್ತೆ ಅಲ್ವಾ? ನಿನಗೆ ಅನ್ನ ತಿನ್ಸ್ಬೇಕು ಅಂದ್ರೆ ಇಂದಿನ ದಿನನೇ ಅಡುಗೆ ಮಾಡಿರ್ಬೇಕು. ಒಂದಿನ ಮುಂಚೆ ಅನ್ನ ಮಾಡಿರ್ಬೇಕು ಅನ್ಸುತ್ತೆ. ಅಲ್ಲ, ಯೂಟ್ಯೂಬ್ ಇದೆಯಲ್ಲ, ಬರ್ತಿದೆಯಲ್ಲ. ಪುನಃ ಶೆಲ್ ಡೌನ್ ಆಯ್ತು. ಕ್ಯಾಪ್ ಹಾಕ್ಲಿಲ್ಲ ಅಂದ್ರೆ ಪುನಃ ಒಂದು ವಾರನೂ ಬರಲ್ಲ ಶೆಲ್ಲು. ನಾನು ಗರ್ಲ್ ಫ್ರೆಂಡ್ ಮೀಟ್ ಮಾಡಕ್ಕೆ ಬಂದಿದ್ದೀನಿ. ಅಪರೂಪಕ್ಕೆ ಜಾಗ ಫ್ರೆಶ್ ಆಗಿದೆ. ನೀನು ಇಲ್ಲಿ ಮಾಡ್ತಿದ್ದೀಯ ಅಂತ ನನ್ನನ್ನು ನೋಡ್ತಾ ಪೂರೈಸಿದೆ ಫ್ರೆಂಡ್ಸ್. ಸೊ ನಾನು ಹೋಗೋಕ್ಕಾಗಲಿಲ್ಲ. ಸೊ ಅವೇ ಎಸ್ಕೇಪ್ ಅದು. ನೋಡಿ, ಇಲ್ಲಿ ಹೋಗ್ತಾ ಇದ್ದಾರೆ ಲವರ್ಸ್ ಬರ್ಡ್ಸ್. ಹೋಗ್ತಿದ್ದಂಗೆ ನನ್ನ ಮಗಳು ಬಂದು ಫ್ರೆಂಡ್ಸ್. ನೋಡಿ, ನನ್ನ ಮಗಳು ಟಬ್ಬು ತುಂಬ ಬಟ್ಟೆ ತುಂಬಿತು. ಟಬ್ನ ಎತ್ತಕ್ಕಾಗದೆ ಕಷ್ಟಪಡ್ತಿದೆ. ಅದಕ್ಕೆ ನನ್ನ ಮಗಳು ನೀನು ಮಾಡಬೇಡ ಅಂತ ಚೇರ್ ತಂದಿತ್ತು. ಚೇರ್ ಮೇಲೆ ಬಟ್ಟೆ ಇಟ್ಟು ನನಗೆ ಹೆಲ್ಪ್ ಮಾಡ್ತಿಲ್ಲ ಫ್ರೆಂಡ್. ಅದಕ್ಕೆ ಹೇಳೋದು, ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇಲ್ಲದವರು. ಮಕ್ಕಳೇ ಬೇಡ ಅಂತಾರೆ, ಮಕ್ಕಳು ಎತ್ತವರು ಅಂತಾರೆ. ಆದರೆ ನನಗೆ ನನ್ನ ಮಕ್ಕಳು ಸೊ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ. ಇದಕ್ಕೆ ತದ್ವಿರೋಧ ಆಗಿದೆ ಫ್ರೆಂಡ್ಸ್. ಸೊ ಎಲ್ಲರೂ ಊಟ ಮಾಡಿ ಪಾಚ್ಕೊಳ್ಳಿ. ನಮ್ಮದು ಆದಷ್ಟು ಬಟ್ಟೆ ಒಣಗಾಕಿ ಊಟ ಮಾಡಿ ಪಾಚ್ಕೊಳ್ಳೋ ಟೈಮ್ ಬಂದಿದೆ. ಸೊ ಪಾಚ್ಕೋಬೇಕು. ಬಾಯ್ ಬಾಯ್, ಗುಡ್ ನೈಟ್. ಹೇಳೋದು ಮತ್ತೆ ಬಿಟ್ಟೆ ಫ್ರೆಂಡ್ಸ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ 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 ಶ್ರನ್ ವಿದ್ಯಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೈಡ್ ನನ್ನ ಮಗ ಪಿಟಿಲ್ ಕೂತಾನೆ, ಅದಕ್ಕೆ ಡಿಸ್ಟರ್ಬೆನ್ಸ್ ಇರುತ್ತೆ. ದಯವಿಟ್ಟು ಬೇರೆ ಮಾಡ್ಕೋಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ. ನನಗೆ ವ್ಯೂಸ್ ಬಂದರೆ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಹಾಕಬೇಕು. ನಿಮ್ಮ ಪ್ರೀತಿನ ಗಿಟ್ಟಿಸ್ಕೋಬೇಕು ಅನ್ನೋದು ನನ್ನ ಮೈಂಡಿಗೆ ಬಂದು ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಕೂತ್ಕೊಂಡ್ರೆ ನನಗೆ ಸಮಾಧಾನ ಆಗಲ್ಲ. ಇನ್ನೂ ವೀಡಿಯೋಸ್ ಹಾಕಬೇಕು ಅನ್ಸುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಇನ್ನು ಯಾವ ಥರ ಡಿಫ್ರೆಂಟಾಗಿ ಮಾತಾಡಬೇಕು ಅಂತೇಳಿ ಆದಷ್ಟು ಡಿಫ್ರೆಂಟಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೈ ಬಾಯ್. ಒನ್ಸ್ ಅಗೇನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.